ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಏನಾದ್ರು ನಿಮಗೆ ಉಪಯುಕ್ತ ಆದರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. PUC ರಿಸಲ್ಟ್ಸ್ ಬಂತು, CIT ರಿಸಲ್ಟ್ಸ್ ಬಂತು. ನೆಕ್ಸ್ಟ್ ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಆಪ್ಷನ್ ಎಂಟ್ರಿ ಉಳಿದಿದೆ. ಹೇಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಆಪ್ಷನ್ ಎಂಟ್ರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆಪ್ಷನ್ ಎಂಟ್ರಿಲಿ ಒಂದು ತೊಂದರೆ ಇದೆ. ಏನಪ್ಪ ಅಂದರೆ 1 ನಿಮಿಷ ಇಲ್ಲ 2 ನಿಮಿಷಕ್ಕೆ ಸೆಷನ್ ಕ್ಲೋಸ್ ಆಗ್ತಾ ಇರುತ್ತೆ. ನೀವು ಒಂದು 40-50 ಕಾಲೇಜಲ್ಲಿ ಲೀಸ್ಟ್ ಮಾಡಿರ್ತೀರಾ ಕೋಡ್ ಪ್ರಕಾರ. ಸೆಷನ್ ಕ್ಲೋಸ್ ಆಗ್ತಾ ಇರುತ್ತೆ. ಒಂದು 10 ಕಾಲೇಜಲ್ಲಿ ಎಂಟ್ರಿ ಮಾಡ್ತಿದ್ದಾಗೆ ಸೆಷನ್ ಕ್ಲೋಸ್ ಆಗುತ್ತೆ ಹುಡುಕಿ ಮಾಡುವಾಗ. ಅದಕ್ಕೇನಪ್ಪ ಪರಿಹಾರ ಅಂದರೆ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಾಗ ಒಂದು ಒಂದು ಶೀಟನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಫುಲ್ CET ನಂಬರ್ ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್, ಎಕ್ಸ್ಟ್ರಾ ಒಂದು ಸೆಕ್ಯೂರಿಟಿ ಕೀ ಅಂತ ಕೊಟ್ಟಿರ್ತಾರೆ. ಈ ಮೂರನ್ನು ಉಪಯೋಗಿಸ್ಕೊಂಡು ಫಸ್ಟು ನೀವು CETಗೆ ಆಪ್ಷನ್ ಎಂಟ್ರಿಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಆ CET ರಿಜಿಸ್ಟ್ರೇಷನ್ ಏನೇನು ಎಲ್ಲ ಇರುತ್ತೆ ಅಂದರೆ, ಮೊದಲೇ ತಿಳಿಸಿದಾಗೆ ಸೀಕ್ರೆಟ್ ಕೀ, CET ನಂಬರ್, ಅಪ್ಲಿಕೇಶನ್ ನಂಬರ್, ಇದ್ರ ಜೊತೆಗೆ ಮೊಬೈಲ್ ನಂಬರ್ ಕೇಳುತ್ತೆ, ಇಮೇಲ್ ID ಕೇಳುತ್ತೆ, ಮತ್ತು ಒಂದು ಸೆಕ್ಯೂರಿಟಿ ಕೋಡ್ ಕೇಳುತ್ತೆ. ಸೆಕ್ಯೂರಿಟಿ ಕೋಡ್ ಅಂದರೆ ಅದು ನಿಮ್ಗೆ ಯಾವುದು ಬುಕ್ ಇಷ್ಟ, ಇಲ್ಲಾಂದರೆ ಯಾವ ಹಾಬಿ ಇದೆ, ಮತ್ತೊಂದು ಆ ರೀತಿಯಾಗಿ ಆಪ್ಷನ್ ಕೇಳುತ್ತೆ. ಅದನ್ನು ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡಿ ಹುಷಾರಾಗಿ ಬರೆದು ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿದ ನಂತರ ಅದನ್ನು ಹುಷಾರಾಗಿ ಬರೆದು ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಅಡ್ಮಿಷನ್ ಆಗಿ ಕಾಲೇಜು ಸೇರೋವರೆಗೂ ಅದು ಅವಶ್ಯಕತೆ ಲಾಗಿನ್ ಆಗ್ತಾನೆ ಇರ್ತೀರಾ. CETಗೆ ಅಡ್ಮಿಷನ್ ಮಾಡೋದಕ್ಕೋಸ್ಕರ ಮತ್ತು ಆಪ್ಷನ್ ಎಂಟ್ರಿ ಪ್ರಿಂಟ್ ತೊಗೊಳೋಕ್ಕೋಸ್ಕರ ಎಲ್ಲದಕ್ಕೂ ಮಾಡ್ತಾ ಇರ್ತೀರಾ. ಅದನ್ನು ಹುಷಾರಾಗಿ ಮಾಡ್ಕೊಳ್ಳಿ. ತದನಂತರ ರಿಜಿಸ್ಟರ್ ಆದಮೇಲೆ ಆಪ್ಷನ್ ಎಂಟ್ರಿಗೆ ಹೋಗ್ತೀರಾ. ಆಪ್ಷನ್ ಎಂಟ್ರಿಲಿ ಮೊದಲನೇದಾಗಿ ಇಂಜಿನಿಯರಿಂಗ್ ಲಿಸ್ಟ್ ಇರುತ್ತೆ. ತದನಂತರ BSc ಅಗ್ರಿಕಲ್ಚರ್ ಮತ್ತು ವೆಟರ್ನರಿ, ಆಮೇಲೆ BMS, BDS ಈ ರೀತಿಯಾದ ಆಪ್ಷನ್ಸ್ ಇರುತ್ತೆ. ಮೊದಲನೇದಾಗಿ ಇಂಜಿನಿಯರ್ ಸಿಗುತ್ತೆ ನಿಮಗೆ. ನೀವೇನು ಮಾಡಿರ್ತೀರ, ಕಾಲೇಜಲ್ಲಿ ಕೋಡ್ ಪ್ರಕಾರ ಯಾವುದೋ ಎಕ್ಸಾಂಪಲ್ ಒಂದು ಕಾಲೇಜ್ ಇರುತ್ತೆ ಅಂದ್ಕೊಳ್ಳಿ, ಅದರ ಕೋಡು 308 ಅಂದ್ಕೊಳ್ಳಿ. ಇನ್ಯಾವುದಾದ್ರು ಕಾಲೇಜ್ ಲಿಸ್ಟ್ ಆ ರೀತಿ ನನಗೆ ಫಸ್ಟ್ ಬೇಕು, ಸೆಕೆಂಡ್ ಬೇಕು, ಆ ರೀತಿ ನೀವು ಒಂದು ಪೇಪರಲ್ಲಿ ಬರ್ಕೊಂಡಿರ್ತೀರ. ಆಪ್ಷನ್ ಎಂಟ್ರಿ ಮೊದಲೇ ಮೆಥಡ್ ಮಾಡಿರ್ತೀರ. ಮಾಡ್ತಾಯಿದ್ರೆ 10 ಟೈಪ್ ಮಾಡೋಷ್ಟು ನಿಮ್ಮ ಸೆಷನ್ ಕ್ಲೋಸ್ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಅಕಸ್ಮಾತ್ ನೀವೇನಾದ್ರು ಇಲ್ಲ ಕ್ಲೋಸ್ ಆಗಿಬಿಡುತ್ತಪ್ಪ ಅಂದ್ಬಿಟ್ಟು 10ಕ್ಕೇ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು 10ಕ್ಕೇ ಏನು ಮಾಡ್ತೀರಾ, ಸೇವ್ ಮಾಡೋದು ಮೊದಲೇ ತಿಳ್ಕೊಂಡಿರ್ತೀರ, ಸೇವ್ ಮಾಡಿರ್ತೀರ. ಅವಾಗ ಏನಾಗುತ್ತೆ, ಶಫಲ್ ಆಗಿಬಿಡುತ್ತೆ. 10 ಏನಾಗುತ್ತೆ, ನೀವು ಮಾಡಿರೋವಂಥದ್ದು 10 ಲಿಸ್ಟಲ್ಲಿ ಸೇವ್ ಆಗಿರೋದ್ರಿಂದ ನಿಮಗೆ ಲೀಸ್ಟಲ್ಲಿ 10 ತೋರಿಸೋದಿಲ್ಲ. ಮತ್ತು ಏನಾಗುತ್ತೆ, ಶಫಲ್ ಆಗಿಬಿಡುತ್ತೆ, ಕಾಲೇಜ್ ಲಿಸ್ಟೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅವಾಗ ಏನು ಮಾಡಬೇಕು, ಮತ್ತೆ 11ರಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಅವಾಗ ಏನಾಗುತ್ತೆ, ನಿಮಗೆ 11ರಿಂದ ಸ್ಟಾರ್ಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಹುಡುಕ್ತಾ ಹೋಗಬೇಕು, ಕಾಲೇಜ್ ಲಿಸ್ಟ್ನ ಹುಡುಕ್ತಾ ಹೋಗಬೇಕಾಗುತ್ತೆ. ಹುಡುಕ್ತಾ ಹೋದಾಗ ನಿಮಗೆ ಕಾಲೇಜ್ ಲಿಸ್ಟು ಸಿಗೋದಿಲ್ಲ. ಅದಕ್ಕೆ ನಿಮಗೆ ನಿಮಿಷಗಳೇನು 5 ನಿಮಿಷ 10 ನಿಮಿಷ ತೊಗೊಂಡ್ಬಿಡುತ್ತೆ. ಅವು ನೀವು ಒಂದು CET ಆಪ್ಷನ್ ಇದು ಮಾಡೋದಕ್ಕೆ ಒಂದು 3 ಅವರ್ 4 ಅವರ್ ತೊಗೊತೀರ. ಅದಕ್ಕೆ ಏನು ಮಾಡಬೇಕು ಅಂದರೆ, ಎರಡನೇ ಮೆಥಡ್, ಈಸಿಯಾದ ಮೆಥಡ್ ಹೇಳ್ಕೊಡ್ತೀನಿ. ಒಂದು ಸ್ವಲ್ಪ ಖರ್ಚಾಗುತ್ತೆ, ಆದರೆ ಈ ರೀತಿ ಮಾಡೋದ್ರಿಂದ ನಿಮಗೆ 1 ನಿಮಿಷದಲ್ಲಿ ಎಲ್ಲ ಒಂದು 20-30 ಕಾಲೇಜೆಲ್ಲ 50 ಕಾಲೇಜಿಗೆ ಕೊಡಬೇಕಾದ್ರೆ ಎಂಟ್ರಿ ಮಾಡಿಬಿಡೋದು. ಹೇಗಪ್ಪ ಅದು ಅಂದರೆ, ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸೀರಿಯಲ್ ನಂಬರ್ ಇರುತ್ತೆ. 1 2 3 4 5 6 ಅಂತ ಹಂಗೆ ಎಷ್ಟು ಕಾಲೇಜ್ ಇರುತ್ತೋ ಅಷ್ಟಕ್ಕೆ ಸೀರಿಯಲ್ ನಂಬರ್ ಇರುತ್ತೆ. ಅದನ್ನೇನು ಮಾಡಬೇಕು, ನೀವು ಫಸ್ಟು ಪ್ರಿಂಟೌಟ್ ತೊಗೊಬೇಕಾಗುತ್ತೆ. ಪ್ರಿಂಟೌಟ್ ತೊಗೊಳಕ್ಕೆ ಆಪ್ಷನ್ ಕೊಡಲ್ಲ. ಯಾವ ರೀತಿ ಮಾಡಬೇಕು ಅಂದರೆ, ಆಪ್ಷನು ಮೊಜಿಲಾ ಫೈರ್ಫಾಕ್ಸ್ ಆಗಲಿ ಕ್ರೋಮಲ್ಲಿ ಓಪನ್ ಮಾಡಬೇಕು. ನಿಮ್ಮ ಮೊಬೈಲಲ್ಲಿ ಈ ಆಪ್ಷನ್ಸ್ ಆಗೋದಿಲ್ಲ. ಮೊದಲನೇದಾಗಿ ಎಲ್ಲ ಸೆಲೆಕ್ಟ್ ಮಾಡ್ಕೊಬೇಕು. ಇಂಜಿನಿಯರಿಂಗಿಂದ ಹಿಡಿದು ಫುಲ್ಲು ನಿಮ್ಗೆ ಎಲ್ಲಿವರೆಗೂ ಬೇಕು ಎಲ್ಲ ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ಆಪ್ಷನ್ ಬರೋದಿಲ್ಲ. ಏನಾಗುತ್ತೆ, ಪ್ರಿಂಟ್ ಆಪ್ಷನ್ ಬಂದರೂ ಕೂಡ ಎಲ್ಲ ಕಟ್ ಆಗ್ತಾ ಹೋಗುತ್ತೆ. ಅದಕ್ಕೇನು ಮಾಡಿ, ಅದನ್ನು ವರ್ಡ್ ಕಾಪಿ ಮಾಡ್ಕೊಳ್ಳಿ. ವರ್ಡ್ ಕಾಪಿ ಮಾಡ್ಕೊಂಡಾಗ ನಿಮಗೆ ಪೂರ್ತಿಯಾದ ಏನು ಎಲ್ಲ ಕಾಲೇಜ್ ಲಿಸ್ಟ್ ಏನಿರುತ್ತೋ ಅದು ಪೂರ್ತಿಯಾಗಿ ನಿಮಗೆ ವರ್ಡಲ್ಲಿ ಸೇವ್ ಆಗುತ್ತೆ. ಒಂದು 20ರಿಂದ 30 ಪೇಜ್ ಬರ್ಬೋದು ಅನಿಸುತ್ತೆ. ಒಂದು 60ರಿಂದ 70 ರೂಪಾಯಿ ಖರ್ಚಾಗ್ಬೋದು. ಫುಲ್ಲು ಲಿಸ್ಟನ್ನು ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು 1 2 3 6 ಇರುತ್ತಲ್ಲ, ಅದನ್ನೇನು ಮಾಡ್ತೀರಾ, ಸೀರಿಯಲ್ ನಂಬರ್ ಇರುತ್ತೆ. ನೀವು ಮಾಡ್ಕೊಂಡಿರುತ್ತೆ ಬರೀ ಕಾಲೇಜ್ ಕೋಡಲ್ಲಿ ನೀವು ಎಂಟ್ರಿ ಮಾಡ್ಕೊಂಡು ಪೇಪರಲ್ಲಿ ಬರ್ಕೊಂಡಿರ್ತೀರಿ. ಇದರಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ನೀವೇನು ಮಾಡಬೇಕು, ನಿಮ್ಗೆ ಯಾವುದೇದು ಬೇಕೋ ಸೀರಿಯಲ್ ನಂಬರ್ ಪ್ರಕಾರ. ಈಗ 3ನೇದು ನಿಮಗೆ ಫಸ್ಟ್ ಬೇಕಾಗುತ್ತೆ. 1 ಅಂತ ಅಲ್ಲಿ ಬಾಕ್ಸ್ ಇರುತ್ತೆ. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಬರ್ಕೊಂಡಿರಿ ಒಂದು ಪೆನ್ಸಿಲಲ್ಲೋ ಪೆನ್ನಲ್ಲೋ. ಹಾಗೆ ಇನ್ನೊಂದು 20ನೇದು ನಿಮಗೆ ಸೆಕೆಂಡ್ ಬೇಕಾಗುತ್ತೆ. ಆ ರೀತಿ ಬರ್ಕೊತಾ ಹೋಗಿ. ಬರ್ಕೊತ ಒಂದು 50 ಕಾಲೇಜ್ ಬರ್ಕೊಂಡಿರ್ತೀರ ಅಂದ್ಕೊಳ್ಳಿ. ಆ ಪ್ರಿಂಟೌಟ್ನ ನೀವು ತೊಗೊಂಡು ನಿಮ್ಮ ಕೈಲಿ ಹಿಡ್ಕೊಂಡು ಆಪ್ಷನ್ ಎಂಟ್ರಿಗೆ ಕೂತ್ಕೊಂಡಾಗ ಏನಾಗಬೇಕು, ನಿಮಗೆ ಈಸಿ ಆಗುತ್ತೆ. ಡೈರೆಕ್ಟಾಗಿ ನೀವು ಈ 3ನೇದಕ್ಕೆ 1 ಅಂತ ಹಾಕಿದ್ರೆ ಡೈರೆಕ್ಟ್ 3ನೇದಕ್ಕೆ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಈಗ 20ನೇದಕ್ಕೆ ಸ್ಕ್ರಾಲ್ ಮಾಡ್ಕೊಂಡು ಪಟ್ ಅಂತ ಹೋಗ್ಬಿಡೋದು. 1 ನಿಮಿಷದಲ್ಲಿ ಏನಿಲ್ಲ ಅದು 20ರಿಂದ 30 ಅಪ್ಲಿಕೇಶನ್ ಇದು ಆಪ್ಷನ್ ಎಂಟ್ರಿ ಮಾಡ್ಬಿಡ್ಬೋದು. ಆಪ್ಷನ್ ಎಂಟ್ರಿ ಮಾಡ್ತಿದ್ದಂಗೆ ತಕ್ಷಣ ಏನಾಗುತ್ತೆ, ಒಂದು 30-20 ಮಾಡಿದ ತಕ್ಷಣ 1 ನಿಮಿಷಕ್ಕೆ ಸೇವ್ ಮಾಡ್ತಾ ಹೋಗ್ಬಿಡಿ. ಸೇವ್ ಮಾಡ್ತಾ ಹೋಗಿ ಪಕ್ಕದಲ್ಲಿ ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ, ಅಪ್ಡೇಟ್ ಮಾಡಿ. ಅರ್ಥ ಆಗಿರಬೇಕು ಅನ್ಕೊತೀನಿ. ನೀವು ಆ ಥರ 150 ಕಾಲೇಜ್ ಇದ್ದರೂ ಕೂಡ ಕೈಯಲ್ಲಿ ಬರ್ಕೊಬೇಕು. ಒಂದು 20ನೇದು ನನಗೆ ಫಸ್ಟ್ ಬೇಕು, ಇಲ್ಲ 30ನೇದು ಫಸ್ಟ್ ಬೇಕು, ಇಲ್ಲ ಸೆಕೆಂಡು ನನಗೆ 60ರಲ್ಲಿರುತ್ತೆ, ಇಲ್ಲ 100ರಲ್ಲಿರುತ್ತೆ.
ಆ ರೀತಿ ಇರುತ್ತೆ. ಆ ಸೀರಿಯಲ್ ನಂಬರ್ ಪ್ರಕಾರ ನೀವು ಮಾಡ್ಕೊಂಬಿಟ್ರೆ ಕೋಡ್ಗಿಂತ ನೀವು ಈ ಥರ ಸೀರಿಯಲ್ ನಂಬರ್ ಮಾಡ್ಕೊಳೋದ್ರಿಂದ ನೀವೇನಾಗುತ್ತೆ ಈಸಿಯಾಗಿ 1 ನಿಮಿಷದಲ್ಲಿ 2 ನಿಮಿಷದಲ್ಲಿ ಇಲ್ಲ 1/4 ಅವರಲ್ಲಿ ನಿಮ್ಮ ಕೆಲಸನ CET ಆಪ್ಷನ್ಸ್ ಮುಗಿಯುತ್ತೆ. ಈ ರೀತಿ ಕೋಡ್ನ ಬರ್ಕೊಂಡೆ ನೀವು 3 ಗಂಟೆ 4 ಗಂಟೆಗಳ ಕುತ್ಕೊಂಡು ಸರ್ವರ್ ಹೋಯ್ತು ಅದೋಯ್ತು ಅಂತ ಸೈಬರ್ ಅದು ಇದು ತಿರ್ಗಡೋ ಬದಲು ಸಿಸ್ಟಮಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಈಸಿಯಾಗಿ ಆಪ್ಷನ್ ಎಂಟ್ರಿ ಮುಗಿಯುತ್ತೆ, ಯಾವುದೇ ತಲೆನೋವಿಲ್ಲ. ತಕ್ಷಣ ನೀವೇನು ಮಾಡಬೇಕು, ಒಂದು 30-40 ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಸೇವ್ ಮಾಡ್ಕೊತಾ ಹೋಗಿ, ಸೇವ್ ಮಾಡಿದ ತಕ್ಷಣ ಅಪ್ಡೇಟ್ ಮಾಡ್ತಾ ಹೋಗಿ. ಅಪ್ಡೇಟ್ ಮಾಡಿದ್ದನ್ನು ಈ ಕಡೆ ತೋರಿಸ್ತಾ ಇರುತ್ತೆ, ನಿಮಗೆ ಅಪ್ಡೇಟ್ ಆಗಿದ್ದು ತೋರಿಸ್ತಾ ಇರುತ್ತೆ, ಆ ಕಾಲಮ್ ಇರುತ್ತೆ, ಸೇವ್ ಆಗಿರೋ ಕಾಲಮ್ ಕಾಣಿಸ್ತಿರುತ್ತೆ ನಿಮಗೆ. ಈ ರೀತಿ ಮಾಡ್ತಾ ಹೋಗಿ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಆಗುತ್ತೆ, ಈಗ ಮಧ್ಯದಲ್ಲಿ ಯಾವುದೋ ಮಿಸ್ ಆಗಿ ಸೀರಿಯಲ್ ನಂಬರ್ ಎಂಟ್ರಿ ಮಾಡಿಬಿಟ್ಟಿರ್ತೀರ ಅಂದ್ಕೊಳ್ಳಿ. ಈಗ ನಾನು 40ನೇದು ಹಾಕಬೇಕಾಗಿರುತ್ತೆ, 41ನೇದು ಹಿಂಗೆ ಹುಡ್ತಾ ಹೋದ್ರೆ ಈ ಸೆಷನ್ ಕ್ಲೋಸ್ ಆಗುತ್ತಪ್ಪ, ಇನ್ನೇನು ಟೈಮ್ ಆಗುತ್ತೆ, ಸರ್ವರ್ ಬಿಸಿ ಅನ್ನೋದರಲ್ಲಿ ಹಾಕ್ಬಿಟ್ಟಿರ್ತೀರ. ಅದು ಹೇಗೆ ಆಪ್ಷನ್ ಎಂಟ್ರಿ ಅದು ರಿಮೂವ್ ಮಾಡೋದು ಹೇಗೆ ಅಂತ ಕೆಲವರು ಗೊತ್ತೇ ಇರೋದಿಲ್ಲ, ತಲೆ ಕೆಡಿಸ್ಕೊಂಡಿರ್ತಾರೆ. ಈಗ 41ನೇದು ಹಾಕ್ಬೇಕಾಗಿರೋದು 40 ಹಾಕ್ಬಿಟ್ಟಿರ್ತೀರ. ಅವಾಗ ಏನು ಮಾಡಬೇಕು, ಯಾವ ಕಾಲೇಜ್ ಕೋಡ್ ನಂಬರ್ ಅಂತ ಸೇವ್ ಆಪ್ಷನಲ್ಲಿ ಇರುತ್ತೆ, ಇಲ್ಲ ಅಪ್ಡೇಟ್ ಆಪ್ಷನಲ್ಲಿ ಇರುತ್ತೆ. 41ನೇದಕ್ಕೆ ಹೋಗಬೇಕು. ನೀವು 41ನೇದಕ್ಕೆ ಹೋದಾಗ ಅಲ್ಲಿ 0 ಅಂತ ಹಾಕಬೇಕಾಗುತ್ತೆ. ನಿಮ್ಗೆ ಯಾವುದು ಬೇಡ ಅದ್ರ ಮೇಲೆ ಹೋಗಿ 0 ಅಂತ ಟೈಪ್ ಮಾಡಿ, ಸೇವ್ ಅಂತ ಹೊಡೆದು ಅಪ್ಡೇಟ್ ಅಂತ ಹೊಡೆದ್ರೆ ಆ ಕಾಲೇಜ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ನೀವು ಯಾವುದೇ ಕಾಲೇಜನ್ನು ಡಿಲೀಟ್ ಮಾಡಬೇಕಾದ್ರೂ ಕೂಡ 0 ಅಂತ ಟೈಪ್ ಮಾಡಬೇಕಾಗುತ್ತೆ. ಎಲ್ಲಿ ಅಂದರೆ ಸೇವ್ ಬಟನ್ನಲ್ಲಿ ಸೇವ್ ಆಪ್ಷನ್ ಇರುತ್ತೆ, ಮಧ್ಯದಲ್ಲಿ ಇರುತ್ತೆ ಅದು. ಅಲ್ಲಿ 0 ಅಂತ ನೀವು ಟೈಪ್ ಮಾಡಿ ನಿಮ್ಗೆ ಯಾವ ಕಾಲೇಜ್ ಬೇಡೋ ಅದು ರಿಮೂವ್ ಆಗುತ್ತೆ, ಮತ್ತು ಲಿಸ್ಟಿಗೆ ಬಂದುಬಿಡುತ್ತೆ. ಆವಾಗ ಬೇಕಾದ್ರೆ ನೀವು ಅದನ್ನು ಬೇರೆದಕ್ಕೆ ಹಾಕ್ಕೊಳೋದೋ ಇಲ್ಲ ಬೇಡವೋ ಬಿಟ್ಬಿಡೋದೋ ಆ ರೀತಿಯಾಗಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಆಪ್ಷನ್ಸ್ ಎಂಟ್ರಿ ಬೇಗ ಆಗುತ್ತೆ, ಬೇಗನೂ ನಿಮಗೆ ಟೈಮ್ ಉಳಿಯುತ್ತೆ, ಮತ್ತು ಸೆಷನ್ ಕ್ಲೋಸ್ ಆಯಿತು ಇನ್ನು ಡೇಟ್ ಮುಗಿತಾ ಬಂತು ಅನ್ನೋ ಕನ್ಫ್ಯೂಸ್ನ ಮುಗಿಯುತ್ತೆ. ನಾನು ಈ ವಿಡಿಯೋ ಅದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ನಾವು ಒಂದು ವಿಡಿಯೋ ಮಾಡಿ ನಿಮಗೆ ಕೂಡ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು. ಇದರಲ್ಲಿ ಏನಾದ್ರು ಕನ್ಫ್ಯೂಸ್ ಇತ್ತು ಅಂದರೆ ನಾನು ತೋರಿಸ್ಕೊಡ್ತೀನಿ. ಏನಾದ್ರು ಡೌಟ್ ಇದ್ದರೆ ಕೂಡ ನನಗೆ ಕಾಮೆಂಟ್ಸಲ್ಲಿ ಮೆಸೇಜ್ ಮಾಡಿ, ನಾನು ಇನ್ಫಾರ್ಮೇಷನ್ ಇದು ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ಗೂ ಕೂಡ, ಆಮೇಲೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ಥ್ಯಾಂಕ್ ಯು.